subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ಕನ್ನಡ ವಿಷಯದ ಭಾಗ 2ರಲ್ಲಿನ 5ನೇ ಪದ್ಯವಾದ ನೀ ನನಗಿದ್ದರೆ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಈ ಪದ್ಯವನ್ನು ಕಯ್ಯಾರ ಕಿನ್ನಣ್ಣರೈರವರು ಬರೆದಿದ್ದಾರೆ. ಕೃತಿಕಾರರ ಪರಿಚಯವನ್ನು ತಿಳಿಯೋಣ. ಕವಿಯ ಹೆಸರು ಕಯ್ಯಾರ ಕಿನ್ನಣ್ಣರೈ. ಕಾಲ 1915ರಿಂದ 2015. ಸ್ಥಳ ಕಾಸರಗೋಡು ಜಿಲ್ಲೆಯ ಕಯ್ಯಾರ ಗ್ರಾಮದಲ್ಲಿ ಜನಿಸಿದರು. ಇವರ ವೃತ್ತಿ ಶಿಕ್ಷಕ, ಸಾಹಿತಿ, ಪತ್ರಿಕೋದ್ಯಮಿ. ಇವರು ಬರೆದ ಕವನ ಸಂಕಲನಗಳು ಶ್ರೀಮುಖ, ಐಕ್ಯಗಾನ, ಗಂಧವತಿ. ಇವರು ಬರೆದಂತಹ ಕಥಾ ಸಂಕಲನ ಅನ್ನದೇವರು ಮತ್ತು ಇತರ ಕಥೆಗಳು. ಇವರಿಗೆ ಲಭಿಸಿದ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ, ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ. ಮೊದಲ ಬಿಟ್ಟ ಸ್ಥಳ, ಕತ್ತೆಯ ಬೆನ್ನಿಗೆ ಹೇರಿಸಿದ ಕುದುರೆಯ ಜತೆಯಲ್ಲಿ ಸಾಗಿಸಿದ. ಎರಡನೆಯ ಬಿಟ್ಟ ಸ್ಥಳ, ನಡುಗಿತು ಕತ್ತೆಯ ಕೈಕಾಲು, ಬಿದ್ದಿತು ಭೂಮಿಗೆ ಕಂಗಾಲು. ಮೂರನೆಯ ಬಿಟ್ಟ ಸ್ಥಳ, ಹೊತ್ತಿತು ಕುದುರೆಯು ಹೊರೆಯನ್ನ, ಅತ್ತಿತು ಬಗ್ಗಿಸಿತದು ಬೆನ್ನ. ನಾಲ್ಕನೆಯ ಬಿಟ್ಟ ಸ್ಥಳ, ಒಂದಿಷ್ಟಾದರೂ ಹೊತ್ತು ಬಿಡು, ನನ್ನಯ್ಯ ಪ್ರಾಣವ ಉಳಿಸಿಕೊಡು. ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಭೀಮಣ್ಣನು ಎಲ್ಲಿಗೆ ಹೋದನು? ಉತ್ತರ, ಭೀಮಣ್ಣನು ಸಂತೆಗೆ ಹೋದನು. ಪ್ರಶ್ನೆ 2, ಭೀಮಣ್ಣನು ಏನನ್ನು ಕೊಂಡನು? ಉತ್ತರ, ಭೀಮಣ್ಣನು ಹಿಂಡಿಯನ್ನು ಕೊಂಡನು. ಪ್ರಶ್ನೆ 3, ಕತ್ತೆಯು ಹೊರೆಯನ್ನು ಯಾರಿಗೆ ಹೊರು ಎಂದು ಕೇಳಿತು? ಉತ್ತರ, ಕತ್ತೆಯು ಹೊರೆಯನ್ನು ಕುದುರೆಗೆ ಹೊರು ಎಂದು ಕೇಳಿತು. ಪ್ರಶ್ನೆ 4, ಕುದುರೆಯು ನನ್ನಯ್ಯ ಪ್ರಾಣವ ಉಳಿಸು ಎಂದು ಯಾರನ್ನು ಕೇಳಿತು? ಉತ್ತರ, ಕುದುರೆಯು ನನ್ನಯ್ಯ ಪ್ರಾಣವ ಉಳಿಸು ಎಂದು ಕತ್ತೆಯನ್ನು ಕೇಳಿತು. ಪ್ರಶ್ನೆ 5, ನೀ ನನಗಿದ್ದರೆ ಈ ಪದ್ಯದ ನೀತಿ ಏನು? ಉತ್ತರ, ನೀ ನನಗಿದ್ದರೆ ಈ ಪದ್ಯದ ನೀತಿ, ನಾವು ಇನ್ನೊಬ್ಬರಿಗೆ ಕಷ್ಟದಲ್ಲಿ ಸಹಾಯ ಮಾಡಿದರೆ ನಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ ಅವರೂ ಸಹ ಸಹಾಯ ಮಾಡುತ್ತಾರೆ. ಈ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಕತ್ತೆಯು ಸಹಾಯ ಕೇಳಿದಾಗ ಕುದುರೆ ಏನೆಂದು ಹೇಳಿತು? ಉತ್ತರ, ಕುದುರೆಯು ಸೊಕ್ಕಿನಿಂದ ಭಾರವನ್ನು ಹೊರಲೆಂದೇ ಭೀಮಣ್ಣ ನಿನ್ನನ್ನು ಸಾಕಿದ್ದಾನೆ, ಆದ್ದರಿಂದ ಭಾರವನ್ನು ಹೊರುವುದು ನಿನ್ನ ಕೆಲಸ. ದಣಿಗಳು ಬರುತ್ತಾರೆ, ಬೇಗ ಬೇಗ ಹಾದಿ ಹಿಡಿ ಎಂದು ಕತ್ತೆಗೆ ಹೇಳಿತು. ಪ್ರಶ್ನೆ 2, ಕುದುರೆಯು ಕತ್ತೆಯನ್ನು ಏನೆಂದು ಬೇಡಿಕೊಂಡಿತು? ಉತ್ತರ, ನಿನ್ನ ಉಪಕಾರವನ್ನು ಎಂದಿಗೂ ಮರೆಯುವುದಿಲ್ಲ, ಸ್ವಲ್ಪವಾದರೂ ಈ ಭಾರವನ್ನು ಹೊತ್ತುಕೊಂಡು ನನ್ನ ಪ್ರಾಣವನ್ನು ಉಳಿಸು ಎಂದು ಕುದುರೆಯು ಕತ್ತೆಯನ್ನು ಬೇಡಿಕೊಂಡಿತು. ಮುಖ್ಯ ಪ್ರಶ್ನೆ, ಈ ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರಿಸಿ. ಮೊದಲ ಪದ ನಿನ್ನುಪಕಾರ, ನಿನ್ನ ಪ್ಲಸ್ ಉಪಕಾರ, ಇದು ಲೋಪ ಸಂಧಿ. ನಂತರ ಎರಡನೆಯ ಪದ ಒಂದಿಷ್ಟಾದರೂ, ಒಂದು ಪ್ಲಸ್ ಇಷ್ಟಾದರೂ, ಇದು ಸಹ ಲೋಪ ಸಂಧಿ. ಮೂರನೆಯ ಪದ ನನಗಿದ್ದರೆ, ನನಗೆ ಪ್ಲಸ್ ಇದ್ದರೆ, ಇದು ಸಹ ಲೋಪ ಸಂಧಿ. ನಾಲ್ಕನೆಯ ಪದ ನಮ್ಮೊಳಗೆ, ನಮ್ಮ ಪ್ಲಸ್ ಒಳಗೆ, ಇದು ಸಹ ಲೋಪ ಸಂಧಿ. ನಂತರ ಮುಖ್ಯ ಪ್ರಶ್ನೆ, ಈ ಪದ್ಯದಲ್ಲಿ ಬಂದಿರುವ ಪ್ರಾಸಪದಗಳನ್ನು ಪಟ್ಟಿ ಮಾಡಿ. ಭೀಮಣ್ಣ 10 ಮಣ, ಹೇರಿಸಿದ ಸಾಗಿಸಿದ, ಕೇಳಿಸಿತು ಚಾಳಿಸಿತು, ಹಾಕಿದನು ಸಾಕಿದನು, ನಡಿ ಹಿಡಿ, ಕೈಕಾಲು ಕಂಗಾಲು, ಹೊರೆಯನ್ನ ಬೆನ್ನ, ಕತ್ತೆಯನು ನಿನ್ನುಪಕಾರವನು ಹೊತ್ತು ಬಿಡು ಉಳಿಸಿಕೊಡು, ಹಿಗ್ಗಿನಲಿ ಸೊಕ್ಕಿನಲಿ, ಹಿಗ್ಗಿದ್ದಿ ಬುದ್ಧಿ, ನಿನಗೆ ನಮ್ಮೊಳಗೆ. ಮುಖ್ಯ ಪ್ರಶ್ನೆ, ಈ ಪದ್ಯವನ್ನು ವೈಯಕ್ತಿಕವಾಗಿ ಹಾಗೂ ಸಾಮೂಹಿಕವಾಗಿ ಹಾಡಿರಿ ಅಂತ ಇದೆ ಮಕ್ಕಳೇ. ನೀವು ಸಹ ರಾಗಬದ್ಧವಾಗಿ ಈ ಪದ್ಯವನ್ನು ಹಾಡಿ. ನಂತರ ಮುಖ್ಯ ಪ್ರಶ್ನೆ, ಅಂಕಣದಲ್ಲಿರುವ ಅಕ್ಷರಗಳನ್ನು ಹೇಗೆ ಬೇಕಾದರೂ ಎಲ್ಲಿಂದ ಬೇಕಾದರೂ ಉಪಯೋಗಿಸಿ 50ಕ್ಕಿಂತ ಹೆಚ್ಚು ಶಬ್ದಗಳನ್ನು ಮಾಡಬಹುದು. ನೀವೆಷ್ಟು ಮಾಡಬಲ್ಲಿರಿ? ಅತಿ ಹೆಚ್ಚು ಪದ ರಚಿಸಿದವರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಈ ಅಂಕಣದಲ್ಲಿರ್ತಕ್ಕಂತಹ ಅಕ್ಷರಗಳನ್ನು ಹೇಗೆ ಬೇಕಾದರೂ ಜೋಡಿಸ್ಬಿಟ್ಟು ನೀವು ಪದಗಳನ್ನು ರಚಿಸಬೇಕು. ಇಲ್ಲಿ ನಾನು ಪದಗಳನ್ನು ರಚಿಸಿದ್ದೀನಿ, ಗಮನಿಸಿ ಮಕ್ಕಳೇ. ಚೊಕ್ಕ, ತಗ್ಗು, ಮರ, ಅಮರ, ರಹಿತ, ಮೊರ, ಗುಡ್ಡ, ದೊಡ್ಡ, ಗಡ್ಡ, ಹೆಣ, ಬೆಸ, ಜಗ್ಗು, ರಸ, ಹಿತ, ಅಕ್ಕ, ಕಚ್ಚು, ನುಚ್ಚು, ಹೆಚ್ಚು, ಹೆಡ್ಡ, ಜವ, ಚಮಚ, ಕಸ, ಕಣ, ತವರ, ಗುಹೆ,
ಮೊಗ, ಮಣ, ಅವನು, ಅವಳು, ತಗ್ಗು, ರಜಾ, ಮಕ್ಕಳು, ರಕ್ಕಸ, ಮಚ್ಚು, ಬೆಕ್ಕಸ, ಮಗ, ಕಹಿ, ಬೆಚ್ಚು, ಚಚ್ಚು, ಸಮ, ಗರಗಸ, ಕರ, ಗರ, ಮಚ್ಚು, ವಜ, ಗಣ, ಮಣ, ಗುಣ, ಸಹಿತ ಹಾಗೂ ಮರಳು. ಹಾಗಾದರೆ ಮಕ್ಕಳೇ, ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.